ಗಡಿ ತಾಲೂಕಿನ ಹಳ್ಳಿಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ದರ್ಶನ ಮಾಡಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದಿಂದ ಖಾನಾಪುರ ಕ್ಷೇತ್ರದ ದರ್ಶನ. ಮೂಲ ಸೌಕರ್ಯಗಳು ಇಲ್ಲದೆ ಖಾನಾಪುರದಲ್ಲಿ ನರಕ ಯಾತನೆ. ದುರ್ಗಮ ರಸ್ತೆಯಲ್ಲಿಯೇ ನಿತ್ಯ ನರಕ ದರ್ಶನ ಅಲ್ಲಿನ ಜನರಿಗೆ. ಕಾಲ್ನಡಿಗೆ ಇಲ್ಲಿಗೆ ಅವರು ಓಡಾಡಬೇಕು. ಸಮರ್ಪಕ ರಸ್ತೆ ಇಲ್ಲದೆ ಕಾಡಂಚಿನ ಜನರು ಪರದಾಡ್ತಾ ಇದ್ದಾರೆ. ಕಲ್ಲು ಮುಳ್ಳುಗಳು ತುಂಬಿದ ಹಾದಿಯಲ್ಲಿ ಜನರು ನಿತ್ಯ ಓಡಾಡ್ತಿರುವಂತಹದ್ದು. 10ರಿಂದ 15 ಕಿಲೋಮೀಟರ್ ದಟ್ಟ ಅಡವಿಯಲ್ಲೇ ಆಸ್ಪತ್ರೆ ದಿನಸಿಗಾಗಿ ಪರದಾಡಬೇಕಾದಂತಹ ಪರಿಸ್ಥಿತಿ. ಅನಾರೋಗ್ಯ ಇದ್ದವರಿಗೆ ದೊಡ್ಡ ಸಮಸ್ಯೆ. ವನ್ಯಜೀವಿ ದಾಳಿಯಾದರೆ ಯಮನಪಾದ ಗ್ಯಾರಂಟಿ. ಇದು ಖಾನಾಪುರ ತಾಲೂಕಿನ ಬಹುತೇಕ ಹಳ್ಳಿಗಳ ಪರಿಸ್ಥಿತಿ. ನೋಡಿ, ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಖಾನಾಪುರದ ಕೆಲವು ಹಳ್ಳಿಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಒಂದು ಕಡೆ ಈ ರಸ್ತೆಯನ್ನು ನೋಡ್ತಾ ಇದ್ದೀರಿ. ರಸ್ತೆ 10ರಿಂದ 15 ಕಿಲೋಮೀಟರ್ಗಿಂತ ಹೆಚ್ಚು ಇದೇ ರೀತಿ ಪ್ರತಿನಿತ್ಯ ಇಲ್ಲಿ ಜನ ಹೇಗೆ ಓಡಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಇದೇ ರೀತಿಯ ಸಮಸ್ಯೆಯಲ್ಲಿ ಇದು ದಟ್ಟ ಕಾಡು. ಇದರ ಮಧ್ಯೆ ಗಾಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾವ ವಾಹನನೂ ಅಲ್ಲಿ ಬರಲ್ಲ. ಇನ್ನು ಗರ್ಭಿಣಿಯರನ್ನು ಆಸ್ಪತ್ರೆಗೆ ಕಳಿಸೋದು ಹೇಗೆ, ಅನಾರೋಗ್ಯ ಪೀಡಿತರನ್ನು ಆಸ್ಪತ್ರೆಗೆ ಕಳಿಸೋದು ಹೇಗೆ, ಮಕ್ಕಳು ಶಾಲೆಗೆ ಹೋಗೋದು ಹೇಗೆ, ತುರ್ತು ಪರಿಸ್ಥಿತಿಯಲ್ಲಿ ಬೇಗ ಬೇರೆ ಊರನ್ನು ಸೇರ್ಕೋಬೇಕು ಅಂತಂದರೆ ಅದು ಹೇಗೆ. ಇದು ಈಗ ಏನು ಮಳೆ ಇಲ್ಲ, ಈ ಸಂದರ್ಭದಲ್ಲಿ ಈ ರೀತಿ ಪರಿಸ್ಥಿತಿ. ಮಳೆ ಬಂದರೆ ಮಳೆಗಾಲದಲ್ಲಿ ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಜಸ್ಟ್ ಊಹೆ ಮಾಡ್ಕೊಳ್ಳಿ ನೀವು. ಡಂಬರ್ ರೋಡಲ್ಲೇ ಓಡಾಡೋದಕ್ಕಾಗೋದಿಲ್ಲ, ಇನ್ನು ಇಲ್ಲಿ ಯಾವ ರೀತಿ ಓಡಾಡ್ತಾರೆ. ಅಲ್ಲಿನ ಜನ ಈ ಕ್ಷೇತ್ರದ ಪ್ರತಿನಿಧಿಗಳು MLA MP ಗಳು ನಮ್ಮ ಕ್ಷೇತ್ರ ಕೆಲಸ ಮಾಡ್ತಾರೆ ಅಂತ ಹೇಳಿ ಮತ ಹಾಕಿ ಕಳಿಸ್ತಾರೆ. ಆದರೆ ಅಲ್ಲಿನ MP ಗಳು MLA ಗಳ ಕಥೆ ವ್ಯಥೆ ನೋಡಿ. ಈ ರೀತಿಯ ಪರಿಸ್ಥಿತಿ ಇದೆ. ಒಂದು ಡಾಂಬರ್ ಕಂಡಿಲ್ಲ ರಸ್ತೆಗಳು. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬರೋಣ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಈ ಕಾಡಂಚಿನ ಹಳ್ಳಿಗಳ ದುರ್ಗಮ ಸ್ಥಿತಿಯನ್ನ ಇಲ್ಲಿನ ಜನರ ಬದುಕನ್ನ ರಿಪಬ್ಲಿಕ್ ಕನ್ನಡ ಬೆಳಗಾವಿಯ ಅಧಿವೇಶನ ನಡೀತಾ ಇದೆ. ಇಂಥ ಸಮಯದಲ್ಲಿ ಸರ್ಕಾರಕ್ಕೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ನಾವಿರುವಂಥ ಆಮ್ಗಾವ್ ಅನ್ನೋ ಹಳ್ಳಿ, ಈ ರೀತಿಯ ಸುಮಾರು 15ರಿಂದ 20 ಹಳ್ಳಿಗಳ ಪರಿಸ್ಥಿತಿ ಅಕ್ಷರಶಃ ಇಂಥ ದಯಾನೀಯ ಸ್ಥಿತಿ. ನಾನಿರುವಂಥ ಈ ಆಮ್ಗಾವ್ ಅನ್ನೋ ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ನೋಡಿ, ಒಂದು ತಿಳ್ಕೊಳ್ಳಿ, ಈ ಆಮ್ಗಾವ್ ಹಳ್ಳಿಯಲ್ಲಿ ಸುಮಾರು 100ರಿಂದ 200 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಇಲ್ಲಿನ ಜನರು ಏನಾದರೂ ಆರೋಗ್ಯ ತಪ್ಪಿ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಬಂದರೆ ಖಂಡಿತವಾಗ್ಲೂ ಕೂಡ ಆ ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಮಳೆಗಾಲದಲ್ಲಿ ಬೆಳಗಾವಿಗೆ ನಗರಕ್ಕೂ ಮತ್ತು ಈ ಹಳ್ಳಿಗೂ ಯಾವುದೇ ಸಂಪರ್ಕವೂ ಕೂಡ ಇರೋದಿಲ್ಲ. ಯಾಕೆ ಅನ್ನೋದರ ಚಿತ್ರಣವನ್ನು, ಆ ಹಾರಿಬಲ್ ದೃಶ್ಯಾವಳಿಗಳನ್ನು ನಾನು ತೋರಿಸ್ತೀನಿ. ನೋಡಿ, ಇದು ಆಮ್ಗಾವ್ಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಇದು. ಇದು ಏನು ರಸ್ತೆ ಆಗುತ್ತೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ನದಿ, ಇದು ನದಿ ರಸ್ತೆ ಹೆಂಗಾಗುತ್ತೆ? ಇಲ್ಲಿ ಯಾವುದಾದ್ರೂ ವಾಹನ ಬರೋದಕ್ಕೆ ಸಾಧ್ಯ ಇದೆಯಾ? ಮಳೆಗಾಲ ಬಂದಾಗ ಇಲ್ಲಿ ಯಾವುದೂ ಕೂಡ ಸುಮಾರು 6 ತಿಂಗಳುಗಳ ಕಾಲ ಈ ನದಿಯಲ್ಲಿ ನೀರಿರುತ್ತೆ. ನೀರು ಹರಿಯುವಾಗ ಯಾವುದೇ ವಾಹನ, ಈವನ್ ಬೈಕ್ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆಗ ಈ ನದಿಯ ಪಕ್ಕದ ಈ ಆಮ್ಗಾವ್ ಅನ್ನೋ ಹಳ್ಳಿ, ಈ ರೀತಿಯ 10 ಹಳ್ಳಿಗಳಿದ್ದಾವೆ. 10 ಹಳ್ಳಿಗಳ ಜನ ಹೊರಗಡೆ ಹೋಗೋದು ಹೆಂಗೆ? ಅವರು ಹೊರಗಡೆ ಬಂದು ಆಸ್ಪತ್ರೆಗೂ ಮತ್ತು ಯಾವುದೋ ಒಂದು ಅಗತ್ಯ ವಸ್ತುಗಳನ್ನು ತರೋದು ಹೆಂಗೆ? ಕಾಲ್ನಡಿಗೆಯಲ್ಲಿ ಎಷ್ಟು ದೂರ ಅಂತ ಹೋಗ್ಬೋದು? ಇದೆಲ್ಲವನ್ನು ಕೂಡ ನಾವು ಅಂದಾಜು ಮಾಡ್ಕೊಳ್ಬೇಕು. ನಿಮಗೆ ಇದು ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ಇದು ರಸ್ತೆ ಅಂತೇಳಿ ಹೇಳ್ತಾ ಇದ್ದಾರೆ, ಆದರೆ ಇದು ರಸ್ತೆ ಅಲ್ಲ, ಇದು ನದಿ. ಇದು ನೋಡಿ, ಬೈಕ್ ಬರೋದಕ್ಕೆ ಅಥವಾ ಸೈಕಲ್ ಅಥವಾ ಬೈಕ್ ಏನಾದರೂ ಬರೋದಕ್ಕೆ ಈ ಥರದೊಂದು ಕಿರಿದಾದಂಥ ಒಂದು ಸೇತುವೆ ಥರ ಇದೆ, ಬ್ರಿಡ್ಜ್ ಥರ ಇದೆ. ಇದು ಕೇವಲ ಸೈಕಲ್ ಅಥವಾ ಬೈಕ್ ಬರೋದಕ್ಕಿರುವಂಥ ಬ್ರಿಡ್ಜ್. ಇದು ಸುಮಾರೊಂದು 5 ಅಡಿ ಉದ್ದ ಇರ್ಬೋದು. ಇದು 5 ಅಡಿ ಅಗಲ ಇರ್ಬೋದು. ನೋಡಿ, ಉದ್ದ ಇದೆ, ಆದರೆ ಅಗಲ ಮಾತ್ರ ಒಂದು 5 ಅಡಿ ಇದೆ. ಇದರಲ್ಲಿ ಯಾರು ಬರಲಿಕ್ಕೆ ಆಗುತ್ತೆ ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ. ಬೇರೆ ಯಾವ ವಾಹನವೂ ಕೂಡ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹಳ್ಳಿಗೆ ಸಂಪರ್ಕ ಕಲ್ಪಿಸೋದಕ್ಕೆ ರಸ್ತೆಯೇ ಇಲ್ಲ. ಬೇರೆ ಊರಿಗೂ ಈ ಊರಿಗೂ ಸಂಪರ್ಕವೇ ಇಲ್ಲ. ಕಾಡಂಚಿನ ಜನ ಅಂಥೇಳಿ ನಾವು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದರೆ, ನೋಡಿ, ಕಾಡಂಚಿನ ಜನ, ಈ ಭಾಗದಲ್ಲಿ ವಾಸಿಸುವಂಥ ಜನ ತಮ್ಮ ಬದುಕೇ ನಮಗೆ ಶಿಕ್ಷೆ ಅನ್ನೋ ರೀತಿಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿನ ಜನ, ಇಲ್ಲಿ ವಾಸ ಮಾಡ್ತಿರುವಂಥ ಸ್ಥಳೀಯರು ಕೂಡ ನನ್ನ ಜೊತೆಲಿದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ಏನು ಸರ್ ಇದು ದುರ್ಗಮ ಹಾದಿ?
ಬ್ರಿಡ್ಜ್ ಇಲ್ಲ, ರಸ್ತೆ ಇಲ್ಲ, ನೆಟ್ವರ್ಕ್ ಇಲ್ಲರಿ, ಮತ್ತು ಒಂದು ಆಂಬುಲೆನ್ಸ್ ಬರಾಕೂ ಒಂದು ಇದು ರಸ್ತೆನೂ ಚಲೋ ಇಲ್ಲರಿ ಸರ್. ಆಂಬುಲೆನ್ಸ್ನೂ ಬರ್ತಾ ಇಲ್ಲ, ಏನೂ ಇಲ್ಲ. ನಡ್ಕೊಂಡು ಹೋಗ್ಬೇಕ್ರಿ. ಮತ್ತು ಮಳೆ ಟೈಮ್ದಾಗ ರೀ 6 ತಿಂಗಳು ಅವರು ಬರ್ತಾ ಇಲ್ಲ, ಸಂಪರ್ಕ ಹೋಗ್ಬಿಡ್ತೈತೆ. ಅಸಲಿ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಒಂದಾದ ನಂತರ ಒಂದನ್ನು ವಿವರಿಸ್ತಾನೆ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಗಡಿ ತಾಲೂಕಿನ ಹಳ್ಳಿಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ದರ್ಶನ ಮಾಡಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದಿಂದ ಖಾನಾಪುರ ಕ್ಷೇತ್ರದ ದರ್ಶನ. ಮೂಲ ಸೌಕರ್ಯಗಳು ಇಲ್ಲದೆ ಖಾನಾಪುರದಲ್ಲಿ ನರಕ ಯಾತನೆ. ದುರ್ಗಮ ರಸ್ತೆಯಲ್ಲಿಯೇ ನಿತ್ಯ ನರಕ ದರ್ಶನ ಅಲ್ಲಿನ ಜನರಿಗೆ. ಕಾಲ್ನಡಿಗೆ ಇಲ್ಲಿಗೆ ಅವರು ಓಡಾಡಬೇಕು. ಸಮರ್ಪಕ ರಸ್ತೆ ಇಲ್ಲದೆ ಕಾಡಂಚಿನ ಜನರು ಪರದಾಡ್ತಾ ಇದ್ದಾರೆ. ಕಲ್ಲು ಮುಳ್ಳುಗಳು ತುಂಬಿದ ಹಾದಿಯಲ್ಲಿ ಜನರು ನಿತ್ಯ ಓಡಾಡ್ತಿರುವಂತಹದ್ದು. 10 ರಿಂದ 15 ಕಿಲೋಮೀಟರ್ ದಟ್ಟ ಅಡವಿಯಲ್ಲೇ ಆಸ್ಪತ್ರೆ ದಿನಸಿಗಾಗಿ ಪರದಾಡಬೇಕಾದಂತಹ ಪರಿಸ್ಥಿತಿ. ಅನಾರೋಗ್ಯ ಇದ್ದವರಿಗೆ ದೊಡ್ಡ ಸಮಸ್ಯೆ. ವನ್ಯಜೀವಿ ದಾಳಿಯಾದರೆ ಯಮನಪಾದ ಗ್ಯಾರಂಟಿ. ಇದು ಖಾನಾಪುರ ತಾಲೂಕಿನ ಬಹುತೇಕ ಹಳ್ಳಿಗಳ ಪರಿಸ್ಥಿತಿ. ನೋಡಿ, ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಖಾನಾಪುರದ ಕೆಲವು ಹಳ್ಳಿಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಒಂದು ಕಡೆ ಈ ರಸ್ತೆಯನ್ನು ನೋಡ್ತಾ ಇದ್ದೀರಿ. ರಸ್ತೆ 10 ರಿಂದ 15 ಕಿಲೋಮೀಟರ್ಗಿಂತ ಹೆಚ್ಚು ಇದೇ ರೀತಿ ಪ್ರತಿನಿತ್ಯ ಇಲ್ಲಿ ಜನ ಹೇಗೆ ಓಡಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಇದೇ ರೀತಿಯ ಸಮಸ್ಯೆಯಲ್ಲಿ ಇದು ದಟ್ಟ ಕಾಡು. ಇದರ ಮಧ್ಯೆ ಗಾಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾವ ವಾಹನನೂ ಅಲ್ಲಿ ಬರಲ್ಲ. ಇನ್ನು ಗರ್ಭಿಣಿಯರನ್ನು ಆಸ್ಪತ್ರೆಗೆ ಕಳಿಸೋದು ಹೇಗೆ, ಅನಾರೋಗ್ಯ ಪೀಡಿತರನ್ನು ಆಸ್ಪತ್ರೆಗೆ ಕಳಿಸೋದು ಹೇಗೆ, ಮಕ್ಕಳು ಶಾಲೆಗೆ ಹೋಗೋದು ಹೇಗೆ, ತುರ್ತು ಪರಿಸ್ಥಿತಿಯಲ್ಲಿ ಬೇಗ ಬೇರೆ ಊರನ್ನು ಸೇರ್ಕೋಬೇಕು ಅಂತಂದರೆ ಅದು ಹೇಗೆ. ಇದು ಈಗ ಏನು ಮಳೆ ಇಲ್ಲ, ಈ ಸಂದರ್ಭದಲ್ಲೇ ಈ ರೀತಿ ಪರಿಸ್ಥಿತಿ. ಮಳೆ ಬಂದರೆ ಮಳೆಗಾಲದಲ್ಲಿ ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಜಸ್ಟ್ ಊಹೆ ಮಾಡ್ಕೊಳ್ಳಿ ನೀವು. ಡಾಂಬರ್ ರೋಡಲ್ಲೇ ಓಡಾಡೋದಕ್ಕಾಗೋದಿಲ್ಲ, ಇನ್ನು ಇಲ್ಲಿ ಯಾವ ರೀತಿ ಓಡಾಡ್ತಾರೆ. ಅಲ್ಲಿನ ಜನ ಈ ಕ್ಷೇತ್ರದ ಪ್ರತಿನಿಧಿಗಳು MLA MP ಗಳು ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಮತ ಹಾಕಿ ಕಳಿಸ್ತಾರೆ. ಆದರೆ ಅಲ್ಲಿನ MP ಗಳು MLA ಗಳ ಕಥೆ ವ್ಯಥೆ ನೋಡಿ. ಈ ರೀತಿಯ ಪರಿಸ್ಥಿತಿ ಇದೆ. ಒಂದು ಡಾಂಬರ್ ಕಂಡಿಲ್ಲ ರಸ್ತೆಗಳು. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬರೋಣ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಈ ಕಾಡಂಚಿನ ಹಳ್ಳಿಗಳ ದುರ್ಗಮ ಸ್ಥಿತಿಯನ್ನ ಇಲ್ಲಿನ ಜನರ ಬದುಕನ್ನ ರಿಪಬ್ಲಿಕ್ ಕನ್ನಡ ಬೆಳಗಾವಿಯ ಅಧಿವೇಶನ ನಡೀತಾ ಇದೆ. ಇಂಥ ಸಮಯದಲ್ಲಿ ಸರ್ಕಾರಕ್ಕೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ನಾವಿರುವಂಥ ಆಮ್ಗಾವ್ ಅನ್ನೋ ಹಳ್ಳಿ, ಈ ರೀತಿಯ ಸುಮಾರು 15 ರಿಂದ 20 ಹಳ್ಳಿಗಳ ಪರಿಸ್ಥಿತಿ ಅಕ್ಷರಶಃ ಇಂಥ ದಯಾನೀಯ ಸ್ಥಿತಿ. ನಾನಿರುವಂಥ ಈ ಆಮ್ಗಾವ್ ಅನ್ನೋ ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ನೋಡಿ, ಒಂದು ತಿಳ್ಕೊಳ್ಳಿ, ಈ ಆಮ್ಗಾವ್ ಹಳ್ಳಿಯಲ್ಲಿ ಸುಮಾರು 100 ರಿಂದ 200 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಇಲ್ಲಿನ ಜನರು ಏನಾದರೂ ಆರೋಗ್ಯ ತಪ್ಪಿ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಬಂದರೆ ಖಂಡಿತವಾಗ್ಲೂ ಕೂಡ ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಮಳೆಗಾಲದಲ್ಲಿ ಬೆಳಗಾವಿಗೆ ನಗರಕ್ಕೂ ಮತ್ತು ಈ ಹಳ್ಳಿಗೂ ಯಾವುದೇ ಸಂಪರ್ಕವೂ ಕೂಡ ಇರೋದಿಲ್ಲ. ಯಾಕೆ ಅನ್ನೋದರ ಚಿತ್ರಣವನ್ನು, ಆ ಹಾರಿಬಲ್ ದೃಶ್ಯಾವಳಿಗಳನ್ನು ನಾನು ತೋರಿಸ್ತೀನಿ. ನೋಡಿ, ಇದು ಆಮ್ಗಾವ್ಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಇದು. ಇದು ಏನು ರಸ್ತೆ ಆಗುತ್ತೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ಇದು ನದಿ ರಸ್ತೆ ಹೆಂಗಾಗುತ್ತೆ? ಇಲ್ಲಿ ಯಾವುದಾದ್ರೂ ವಾಹನ ಬರೋದಕ್ಕೆ ಸಾಧ್ಯ ಇದೆಯಾ? ಮಳೆಗಾಲ ಬಂದಾಗ ಇಲ್ಲಿ ಯಾವುದೂ ಕೂಡ ಸುಮಾರು 6 ತಿಂಗಳುಗಳ ಕಾಲ ಈ ನದಿಯಲ್ಲಿ ನೀರಿರುತ್ತೆ. ನೀರು ಹರಿಯುವಾಗ ಯಾವುದೇ ವಾಹನ, ಈವನ್ ಬೈಕ್ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆಗ ಈ ನದಿಯ ಪಕ್ಕದ ಈ ಆಮ್ಗಾವ್ ಅನ್ನೋ ಹಳ್ಳಿ, ಈ ರೀತಿಯ 10 ಹಳ್ಳಿಗಳಿದ್ದಾವೆ. 10 ಹಳ್ಳಿಗಳ ಜನ ಹೊರಗಡೆ ಹೋಗೋದು ಹೆಂಗೆ? ಅವರು ಹೊರಗಡೆ ಬಂದು ಆಸ್ಪತ್ರೆಗೂ ಮತ್ತು ಯಾವುದೋ ಒಂದು ಅಗತ್ಯ ವಸ್ತುಗಳನ್ನು ತರೋದು ಹೆಂಗೆ? ಕಾಲ್ನಡಿಗೆಯಲ್ಲಿ ಎಷ್ಟು ದೂರ ಅಂತ ಹೋಗ್ಬೋದು? ಇದೆಲ್ಲವನ್ನು ಕೂಡ ನಾವು ಅಂದಾಜು ಮಾಡ್ಕೊಳ್ಬೇಕು. ನಿಮಗೆ ಇದು ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ಇದು ರಸ್ತೆ ಅಂತೇಳಿ ಹೇಳ್ತಾ ಇದ್ದಾರೆ, ಆದರೆ ಇದು ರಸ್ತೆ ಅಲ್ಲ, ಇದು ನದಿ. ಇದು ನೋಡಿ, ಬೈಕ್ ಬರೋದಕ್ಕೆ ಅಥವಾ ಸೈಕಲ್ ಅಥವಾ ಬೈಕ್ ಏನಾದರೂ ಬರೋದಕ್ಕೆ ಈ ಥರದೊಂದು ಕಿರಿದಾದಂಥ ಒಂದು ಸೇತುವೆ ಥರ ಇದೆ, ಬ್ರಿಡ್ಜ್ ಥರ ಇದೆ. ಇದು ಕೇವಲ ಸೈಕಲ್ ಅಥವಾ ಬೈಕ್ ಬರೋದಕ್ಕಿರುವಂಥ ಬ್ರಿಡ್ಜ್. ಇದು ಸುಮಾರು ಒಂದು 5 ಅಡಿ ಉದ್ದ ಇರ್ಬೋದು. ಇದು 5 ಅಡಿ ಅಗಲ ಇರ್ಬೋದು. ನೋಡಿ, ಉದ್ದ ಇದೆ, ಆದರೆ ಅಗಲ ಮಾತ್ರ ಒಂದು 5 ಅಡಿ ಇದೆ. ಇದರಲ್ಲಿ ಯಾರು ಬರಲಿಕ್ಕಾಗತ್ತೆ ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ. ಬೇರೆ ಯಾವ ವಾಹನವೂ ಕೂಡ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹಳ್ಳಿಗೆ ಸಂಪರ್ಕ ಕಲ್ಪಿಸೋದಕ್ಕೆ ರಸ್ತೆಯೇ ಇಲ್ಲ.
ಬೇರೆ ಊರಿಗೂ ಈ ಊರಿಗೂ ಸಂಪರ್ಕವೇ ಇಲ್ಲ. ಕಾಡಂಚಿನ ಜನ ಅಂತೇಳಿ ನಾವು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದರೆ, ನೋಡಿ, ಕಾಡಂಚಿನ ಜನ, ಈ ಭಾಗದಲ್ಲಿ ವಾಸಿಸುವಂಥ ಜನ ತಮ್ಮ ಬದುಕೇ ನಮಗೆ ಶಿಕ್ಷೆ ಅನ್ನೋ ರೀತಿಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿನ ಜನ, ಇಲ್ಲಿ ವಾಸ ಮಾಡ್ತಿರುವಂಥ ಸ್ಥಳೀಯರು ಕೂಡ ನನ್ನ ಜೊತೆಲಿದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ಏನು ಸರ್ ಇದು ದುರ್ಗಮ ಹಾದಿ? ಬ್ರಿಡ್ಜ್ ಇಲ್ಲ, ರಸ್ತೆ ಇಲ್ಲ, ನೆಟ್ವರ್ಕ್ ಇಲ್ಲರಿ, ಮತ್ತು ಒಂದು ಆಂಬುಲೆನ್ಸ್ ಬರಾಕನು ಒಂದು ಇದು ರಸ್ತೆನೂ ಚಲೋ ಇಲ್ಲರಿ ಸರ್. ಆಂಬುಲೆನ್ಸ್ನು ಬರ್ತಾ ಇಲ್ಲ, ಏನೂ ಇಲ್ಲ. ನಡ್ಕೊಂಡು ಹೋಗ್ಬೇಕ್ರಿ. ಮತ್ತು ಮಳೆ ಟೈಮ್ದಾಗ ರೀ 6 ತಿಂಗಳು ಅವರು ಬರ್ತಾ ಇಲ್ಲ, ಸಂಪರ್ಕ ಹೋಗ್ಬಿಡ್ತೈತಿ. ಅಸಲಿ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಒಂದಾದ ನಂತರ ಒಂದನ್ನು ವಿವರಿಸ್ತಾನೆ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.